ಫೀಬಾ ಆನ್ಲೈನ್ ಕನ್ನಡ ನೇರ ಪ್ರಸಾರಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಶಿಲ್ಪಾ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂದ್ರೆ ಆಗಸ್ಟ್ 2ನೇ ತಾರೀಕಿನಂದು ನಾವು ಸ್ನೇಹಿತರ ದಿನಾಚರಣೆಯನ್ನು ನಾವು ಮಾಡಿದ್ವಿ. ಫ್ರೆಂಡ್ಶಿಪ್ ಡೇ ಅನ್ನುವಂಥದ್ದು. ಸ್ನೇಹಿತರು ಅಂತ ಹೇಳಿದ ತಕ್ಷಣವೇ ನಿಮ್ಮ ಮನಸ್ಸಲ್ಲಿ ಬರುವಂಥದ್ದು, ನಮ್ಮ ಮನಸ್ಸಿನಲ್ಲಿ ಏನೇ ಇರಲಿ ಅದನ್ನ ಅವರೊಟ್ಟಿಗೆ ಹಂಚಿಕೊಳ್ಳಬೇಕು. ಅಂದ್ರೆ ಬಹಳ ಸರಳವಾದಂತಹ ಒಂದು ನಿಕಟವಾದಂತಹ ಒಂದು ಸಂಬಂಧ ಅಂತ ಹೇಳಿ ನಾವು ಹೇಳ್ತೀವಿ. ಯಾರೋ ಒಬ್ರು ಈ ರೀತಿಯಲ್ಲಿ ಹೇಳಿದ್ದಾರೆ, ಏನ್ ಗೊತ್ತಾ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಮ್ಮ ಜೀವನದಲ್ಲಿ ಅಪರಿಚಿತರಾಗಿ ಒಮ್ಮೆ ಬಂದು ಚಿರಪರಿಚಿತರಾಗಿ ಶಾಶ್ವತವಾಗಿ ಕೊನೆವರೆಗೂ ನಮ್ಮೊಂದಿಗೆ ಉಳಿಯುವ ಸುಂದರ ಸಂಬಂಧವೇ ಅದು ಸ್ನೇಹ ಅಂತ. ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದ್ದಾರೆ, ಮೇಕಿಂಗ್ 100 friends is not a miracle. The miracle is to make a single friend who will stand by your side even when hundreds are against you. ಇದು ನಿಜನಾ ಸುಳ್ಳ? ಯಾವುದೇ ಗಡಿ ಇಲ್ಲದ ಒಂದು ನಿಷ್ಕಲ್ಮಶ ನಿಸ್ವಾರ್ಥ ಸ್ನೇಹವನ್ನ, ಸ್ನೇಹಿತರನ್ನ ಬದುಕಿನ ಭಾಗವೇ ಅಂತ ಹೇಳಿ ಹೇಳ್ಬೋದು. ರಕ್ತ ಸಂಬಂಧದಕ್ಕೂ ಮೀರಿ ಈ ಬಂಧವೇ ಸ್ನೇಹ ಅನ್ನುವಂಥದ್ದು. ಸೊ ಇಂತಹ ಸುಂದರವಾದಂತಹ ಒಂದು ಸಂದರ್ಭ, ಇದನ್ನ ಗೌರವಿಸುವಂಥದ್ದು ಮತ್ತೆ ಅದನ್ನ ಪ್ರತಿಷ್ಠೆ ಪಡಿಸುವಂಥದ್ದು ಸ್ನೇಹಿತರು ಅಥವಾ ಆ ಒಂದು ಸ್ನೇಹದ ಸಂಬಂಧಕ್ಕೆ ಗೌರವ ಕೊಡುವುದು ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ವೀಕ್ಷಕರೇ, ಈ ದಿನದಲ್ಲಿ ನಮ್ಮ ಒಂದು ಫೀಬಾ ಆನ್ಲೈನ್ ನ ನೇರ ಪ್ರಸಾರದಲ್ಲಿ ಇಬ್ಬರು ಸ್ನೇಹಿತರು ನಮ್ಮ ಮಧ್ಯದಲ್ಲಿದ್ದಾರೆ. ರೆವರೆಂಡ್ ಮ್ಯಾಥ್ಯೂ ರೊನಾಲ್ಡ್ ಅವರು, ಇವರು ಸೈಂಟ್ ಸ್ಟೀಫನ್ ಚರ್ಚ್ ಜಾಲಹಳ್ಳಿ ಬೆಂಗಳೂರು ಈ ಒಂದು ಸಭೆ ಅಂದ್ರೆ ಚರ್ಚ್ ನ ಪಾಸ್ಟರ್ ಆಗಿ ಅಥವಾ ಸಭಾಪಾಲಕರಾಗಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಇನ್ನೊಬ್ಬರು ಸ್ನೇಹಿತರನ್ನು ಕೂಡ ನಾವು ಪರಿಚಯ ಮಾಡಿಕೊಳ್ಳೋಣ. ಇವರು ರೆವರೆಂಡ್ ಮಾರ್ಗನ್ ಸಂದೇಶ್. ಅವರು ತುಮಕೂರಿನಿಂದ ಬಂದಿದ್ದಾರೆ. ಅವರು ತುಮಕೂರಿನ ಬೆಸ್ವಿ ಚರ್ಚ್ CSI ಚರ್ಚ್ ಅಂದ್ರೆ ಆ ಒಂದು ಸಭೆಯಲ್ಲಿ ಸಭಾಪಾಲಕ ಅಂದ್ರೆ ಪಾಸ್ಟರ್ ಆಗಿ ಸೇವೆ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಮೊದಲೇ ನಾನು ನಿಮ್ಮನ್ನ ಕೇಳ್ಬಿಟ್ಟಿದ್ದೀನಿ ಏನಂತಂದ್ರೆ, ಸ್ನೇಹಿತರು ನಿಮ್ಮ ಒಂದು ಫ್ರೆಂಡ್ಶಿಪ್ ಎಷ್ಟು ವರ್ಷದಿಂದ ಅಂತ ಹೇಳಿ. 17 ವರ್ಷ ಅಂತ ನೀವು ಹೇಳೋದು ನನಗೆ ಬಹಳ ಆಶ್ಚರ್ಯ ಆಗಿದೆ. ಯಾಕೆ ಗೊತ್ತಾ, ಸ್ನೇಹಿತರು ಅಂದಿದ ತಕ್ಷಣನೇ ಅದು ಬರೀ ಚಿಕ್ಕ ಮಕ್ಕಳು ಅಥವಾ ವಯಸ್ಕರಲ್ಲಿ ಇರುವಂತಹ ಒಂದು ಸಂಬಂಧ ಅಂತ ಹೇಳಿ ನಾವು ಹೇಳ್ತೇವಲ್ವಾ. ಸೊ ಆ ರೀತಿಯಲ್ಲಿ ನಿಮ್ಮ ಸಂಬಂಧ 17 ವರ್ಷ ಅಂತ ಹೇಳಿದಾಗ ಯಾವ ರೀತಿಯಲ್ಲಿ ನಿಮ್ಮ ಒಂದು ಸ್ನೇಹ ಪ್ರಾರಂಭ ಆಯಿತು? ಸ್ನೇಹಿತರು ಅಂತ ಹೇಳಿ ಯಾಕೆ ಆ ಒಂದು ಸಂಬಂಧಗಳು ಅಂತ ಹೇಳಿ ವಿಷಯ ಯಾರಾದ್ರೂ ಮೊದಲು ಇಬ್ಬರು ಪರಿಚಯ ಆಗುತ್ತೆ. ನಾವು ಎಕ್ಸ್ಪೋರ್ಟರ್ ಇರ್ತಾರೆ. ನಾವು ಎಕ್ಸ್ಪೋರ್ಟರ್ ಇದ್ದಾಗ 2009 ನಾವು ಎಕ್ಸ್ಪೋರ್ಟರ್ ಕ್ಯಾಂಡಿಡೇಟ್ ಆಗಿ ನಾವು ಸೆಲೆಕ್ಟ್ ಆಗುತ್ತೆ. ಎಕ್ಸ್ಪೋಷನ್ ಅಂತ ಬೇಕಾಗಿಲ್ಲ ಸತ್ಯವೇದ ಸಭಾಪಾಲಕೀಯ ತರಬೇತಿ ಉತ್ತೋದಕ್ಕೆ ಮುನ್ಸಿಪ ನಾವು ಪಲಯು ಕರ್ನಾಟಕಕ್ಕೆ ಮುನ್ನ ಡಯಾಸಿಸ್ ನಾದಪ್ಪು ಕರೆಯಲ್ಲಿ ನಾವು ಇಟ್ಟು ಸಹ ಎಕ್ಸ್ಪೋರ್ಟರ್ ಮಾಡಿದ್ವಿ. ಅದು 1 ವರ್ಷದಲ್ಲಿ ಆ ಟೈಮಲ್ಲಿ ನನಗೂ ಪರಿಚಯ ಆಯಿತು. ಆಗ ಪರಿಚಯ ಆಗಿ ಸ್ನೇಹ ಆಗಿ ಕಾಲೇಜಿನಲ್ಲಿ ನಮ್ಮ ಆ ನಿಕಟವಾದಂತಹ ಅನನ್ಯವಾದಂತಹ ಆಹಾರವಾದಂತಹ ಸ್ನೇಹ ಕಾಲೇಜಿನಿಂದಲೇ ಸೊ ಹಾಗಾಗಿ ಈ ಒಂದು ಸ್ನೇಹ ಅಂತ ಹೇಳುವಾಗ ಅದಕ್ಕೆ ವಯಸ್ಸು ಬೇಡ, ಅಂತರ ಬೇಡ, ಮತ್ತೆ ಏನು ಸ್ಟೇಟಸ್ ಬೇಡ ಅಂತ ನಾನು ಅದೇ ನಿಮ್ಮ ಏನು ಅಂತ ತಿಳ್ಕೊಂಡು ಖಂಡಿತ ನೀವು ಆ ಥರ ವಯಸ್ಸಿನ ಅಂತರ ಯಾವುದೇ ವ್ಯತ್ಯಾಸ ಇಲ್ಲ. ಸ್ನೇಹ ಮುಂದುವರಿಯುತ್ತೆ, ಸಾಧ್ಯತೆಗಳು ಜಾಸ್ತಿ. ಯಾವಾಗ ನಾವು ಈ ಬೇರೆ ಬೇರೆ ವಿಷಯಗಳನ್ನು ಸ್ಟೇಟಸ್ ನೀಡ್ತೀವಿ ಅಥವಾ ಕೆಲವೊಂದು ವಿಚಾರನ ಮುಚ್ಚಿಡೋದಾಗಲಿ, ಕೆಲವೊಂದು ವಿಚಾರನ ಅವಾಯ್ಡ್ ಮಾಡಬೇಕು, ಆಗ ಅಲ್ಲಿ ಒಂದು ಪವಿತ್ರವಾದಂತಹ ಸಂಬಂಧ ಸಾಧ್ಯ ಆಗುತ್ತೆ. ಯಾವಾಗ ನಂಟು ಒಬ್ಬರಿಗೊಬ್ಬರು ಓಪನ್ ಆಗುತ್ತೆ, ಆ ಓಪನ್ನೆಸ್ ಸೊ ಒಳ್ಳೆ ಸ್ನೇಹಿತರು ಅಂದ್ರೆ
ಹೇಗೆ ಅನಿಸ್ತದೆ? ಯಾವ ರೀತಿಯಲ್ಲಿ ಇರಬೇಕು, ಯಾವ ಗುಣಗಳು ಇರಬೇಕು? ಇವಾಗ ಹೇಳೋ ವಿಷಯದಿಂದ ನಾನು ಮಾಡೋದಂದ್ರೆ ಈ ಸ್ಟೇಟಸ್, ಡಿಗ್ನಿಟಿ ಅಥವಾ ನಮ್ಮ ಹಿನ್ನೆಲೆ, ನಾವು ಯಾವ ಅಧಿಕಾರ, ಸ್ಥಾನಮಾನ, ಇದು ಯಾವತ್ತೂ ಇರಲ್ಲ. ಒಳ್ಳೆ ಸ್ನೇಹಿತರು ಅಂದ್ರೆ ಒಳ್ಳೆಯದಕ್ಕೋಸ್ಕರ ಫ್ರೆಂಡಿಟಿ ಆಫೀಸ್ನಲ್ಲಿ ಯಾವಾಗ ಅದನ್ನ ನಾವು ಒಪ್ಕೊಳ್ತೀವಿ, ಅದನ್ನ ನಾವು ಅದನ್ನ ಫಾಲೋ ಮಾಡಿ ಅದನ್ನ ಅನುಸರಿಸ್ತೀವಿ. ಹಾಗಾಗಿ ನಮ್ಮಲ್ಲಿರೋ ಆ ಫ್ರೀಕ್ವೆನ್ಸಿ, ನಮ್ಮಲ್ಲಿರೋ ಏನಿದೆ ಒಂದಕ್ಕೊಂದು ಮ್ಯಾಚ್ ಆಗುತ್ತೆ. ಆ ಮ್ಯಾಚ್ ಆಗುವಂಥ ಸಂದರ್ಭದಲ್ಲಿ ನಾವು ಒಬ್ಬರ ಭಾವನೆಗಳನ್ನ ಒಬ್ಬರನ್ನ ಅರ್ಥ ಮಾಡ್ಬೋದು, ಒಬ್ಬರ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ತೀರ್ಮಾನ ನಿರ್ಧಾರಗಳನ್ನ ಎಲ್ಲವನ್ನೂ ಸಹ ನಾವು ಅರ್ಥ ಮಾಡ್ಬೋದು. ಅದು ಒಳ್ಳೆಯ ಸ್ನೇಹಿತರಿಗೆ ಆ ಬುನಾದಿ ಮತ್ತು ಅದರ ಒಂದು ಪ್ರಯಾಣಕ್ಕೆ ನಾವು ಆ ದೂರ ಪ್ರಯಾಣವನ್ನು ನಾವು ನಮ್ಮ ಸ್ನೇಹ ಬಾಂಧವ್ಯ ಇಟ್ಕೊಳ್ಳೋದಕ್ಕೆ ಅದು ಸಾಕು. ಅದರ ನಾಟಕದ ಮತ್ತು ಅದು ನಿಜವಾದಂಥ ಬುನಾದಿ ಆಗಿದೆ. ಆ ಒಳ್ಳೆಯ ಸ್ನೇಹಿತ ಅದು ಮೂಲ. ಒಳ್ಳೆಯ ಸ್ನೇಹಿತರು ಅಂತ ಮುಖ್ಯವಾಗಿ ಅವರಿಗೆ ಕಾಣಿಸ್ಬೇಕಾದ್ದು ಎಷ್ಟೊಂದು ಸಾರಿ ಬೇರೆ ಬೇರೆ ವಿಷಯಗಳಾಗ್ಬೋದು, ಕೆಲವು ಸಾರಿ ನಮ್ಮದೇ ತಪ್ಪಿರುತ್ತೆ, ಕೆಲವು ಸಾರಿ ಆ ತಪ್ಪುಗಳನ್ನ ಹೈಲೈಟ್ ಮಾಡಿ ಕುತ್ಕೊಂಡು ಚರ್ಚೆ ಮಾಡಿ ಅವ್ರು ಕಾಂಪ್ರಮೈಸ್ ಮಾಡ್ತಾರೆ. ಸೊ ಯಾರು ಸರಿ ಯಾರು ತಪ್ಪು ಅನ್ನೋ ವಿಷಯ ಹೋಗ್ಬೇಕು. ನಿಜಕ್ಕೂ ಈ ಒಳ್ಳೆದನ್ನ ಕೊಡ್ಬೇಕು ಮತ್ತೆ ಸಾಧ್ಯ. ಇವಾಗ ನೀವು ಹೇಳಿದ್ರಲ್ಲಿ ನಾನು ಪ್ರಶ್ನೆ ಈಗ ಇಬ್ರು ಸ್ನೇಹಿತರು, ನೀವಿಬ್ರು 17 ವರ್ಷದ ಒಂದು ಸಂಬಂಧ. ಈಗ ನೀವು ಹೇಳಿದ್ರಿ ಅವ್ರಲ್ಲಿ ಏನಾದ್ರು ಒಂದು ಅವ್ರು ಹೇಳಿದ್ದು ನಿಮಗೆ ಅದು ಇಲ್ಲದೆ ಇರುವ ಸಮಯದಲ್ಲಿ ನೀವನ್ನ ಕೂತು ಚರ್ಚೆ ಮಾಡ್ಕೋಬೇಕು, ಅದನ್ನ ಸರಿಪಡಿಸ್ಕೋಬೇಕು. ಸೊ ಯಾವಾಗಲೂ ಒಂದು ಸಮಯ ನಡೆದಿದೆಯಾ? ಖಂಡಿತವಾಗಿ ಎಷ್ಟೊಂದು ಈಗಲ್ಲ ಈ ಸ್ನೇಹ ಅಂತ ನಮ್ಮ ಸಹಪಾಠ ಸ್ನೇಹಿತರು ಬಹಳ ಪ್ರಾಮುಖ್ಯವಾಗಿ, ಯಾಕಂದ್ರೆ ಸಭಾ ಜೀವನದಲ್ಲಿಗೂ ಕೂಡ ಅದು ವಿಭಿನ್ನವಾದ ಸಭೆಗಾಗುತ್ತ ಅದು ಒತ್ತಡಗಳ ಸಂತೋಷ ವಿಷಯ ಎಲ್ಲವನ್ನು ಹಂಚಿಕೊಳ್ಳೋದಕ್ಕೆ ಒಂದು ಡಿಸಿಪ್ಲಿನ್. ತಂದೆ ತಾಯಿಗಳು, ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್, ಸ್ನೇಹ ಅನ್ನೋದು ಅದರಲ್ಲೂ ಒಳ್ಳೆ ಸ್ನೇಹಿತರು ಅಂತ ಹೇಳುವಾಗ ಎಷ್ಟೊಂದು ಸಾರಿ ಈಗ ನಾವು ಕೆಲವು ಸಾರಿ ಅವ್ರು ಕಾಣಿಸ್ಕೊಳ್ತಾರೆ, ಅದೊಂದು ಇಷ್ಟವಾಗಿ ಸದ್ಯತೆ ಏನು ಐಡಿಯಾ ಆಗ್ತಾ ಇದೆ, ಹೀಗೆ ಮಾಡಿದ್ರೆ ಏನಾಗ್ತದೆ ಅಥವಾ ಹಾಗೆ ಮಾಡಿದ್ರೆ ಏನಾಗ್ತದೆ ಅನ್ನೋ ವಿಷಯಕ್ಕೆ ನಾವು ಕಾಣಿಸ್ಕೊಳ್ತೀವಿ. ಅವ್ರು ಎಷ್ಟೊಂದು ಸಲ ಗೈಡ್ ಮಾಡಿ, ಇಲ್ಲ ಈ ತರ ಮಾಡು, ಆ ತರ ಮಾಡು. ಮತ್ತೆ ಎಷ್ಟೊಂದು ಸಲ ನಾನು ಹೋಗಿ ಗೈಡ್ ಮಾಡಿ, ನನ್ಗೆ ಗೊತ್ತಿರೋ ತಿಳುವಳಿಕೆ ಈ ತರ ಮಾಡೋಣ, ಆ ತರ. ಈ ವಿಚಾರಗಳು, ಈ ಹಂಚಿಕೊಳ್ಳುವಂತ ವಿಚಾರಗಳು ನಮ್ಮಲ್ಲಿ 17 ವರ್ಷದ ಸ್ನೇಹ ಮತ್ತೆ ಯಾವುದೇ ಸಮಸ್ಯೆಗೆ ಬರಲಾರಂತ ಥರ್ಡ್ ಪರ್ಸನ್ ಯಾರೇ ಒಂದು ಸ್ನೇಹದಲ್ಲಿ ಥರ್ಡ್ ಪರ್ಸನ್ ಅಥವಾ ನಮ್ಗೆ ಗೊತ್ತಿಲ್ಲ ಅವರ ಫೇಸ್ಬುಕ್ ಅವ್ರು ಗೊತ್ತಿರೋ ವಿಚಾರ ನಮ್ಮಕ್ಕ ಬಗ್ಗೆ ನಾವೇ ಅದಕ್ಕೆ ಕೂಡ ಅದನ್ನು ಶೇರ್ ಮಾಡ್ಕೊಂಡಾಗ ಯಾವ ಸತ್ಯ ಇಲ್ಲ. ಸೊ ಈಗೆಲ್ಲ ಬರಬೇಕ ಆ ಸ್ನೇಹದ ಸಂಬಂಧ ಅಂದ್ರೆ ನೀವು ಹೇಳೋದಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಒಂದು ಏನು ಡೌಟ್ ಅನ್ನೋದು ಇರಬಾರ್ದು ಅಂತ, ಸಂಶಯ ಅನ್ನೋದು ಇರಬಾರ್ದು. ಸೊ ಎಷ್ಟು ಪ್ರಾಮಾಣಿಕತೆಯನ್ನ ನೀವು ಕಾಪಾಡ್ತೀವಿ? ಪ್ರಾಮಾಣಿಕತೆ ಇರೋದಕ್ಕೆ ದೂರ ಪ್ರಯಾಣ ಮಾಡಿದ್ದಾರೆ. ಹಾಗಿದ್ರೆ ಈಗ ನಮ್ಮ ವೀಕ್ಷಕರಿಗೆ ಈ ಪ್ರಾಮಾಣಿಕತೆ, ಸ್ನೇಹದ ಬಂಧದಲ್ಲಿ, ಸ್ನೇಹ ಅನ್ನುವಂತಹ ಒಂದು ಸಂಬಂಧದಲ್ಲಿ ಪ್ರಾಮಾಣಿಕತೆ ಯಾವ ರೀತಿ ಇರಬೇಕು? ಪ್ರಾಮಾಣಿಕತೆ ಎಲ್ಲ ವಿಚಾರಕ್ಕೆ ಸೊ ಎಲ್ಲ ವಿಚಾರ ಅಂತಂದ್ರೆ ಯಾವ ರೀತಿ? ಯಾಕೆಂದ್ರೆ ಈಗ ಸ್ನೇಹಿತರು ಅಂತ ಹೇಳಿದಾಗ ಈಗ ಒಬ್ಬನಿಗೆ ಒಬ್ಬ ಸ್ನೇಹಿತನ ಅಥವಾ ಅದರಲ್ಲಿ 2-3 ಜನ ಅದೊಬ್ಬ ವೈಯಕ್ತಿಕ ಜೀವಿತಕ್ಕೆ ಸೀಮಿತ. ಸರಿ, ಮನ್ನಿದ್ದೇವೆ ನನ್ನ ವೈಯಕ್ತಿಕ ಜೀವಿತದಲ್ಲಿ ಮಾತಾಡಿಸಿದ 50 ಜನ ನನಗೆ ಹೇಗೆ ನಿಮ್ಮ ಜೀವನದಲ್ಲಿ ನಾನ್ ಕ್ರಿಶ್ಚಿಯನ್ಸ್ ನಮಗೆ ಮುಸ್ಲಿಂ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಅವರವರ ನಮ್ಮ ಫ್ರೆಂಡ್ಸ್ಗಳ ಜೊತೆ ನಾವು ಹೇಗೆ ನಾವು ಅಷ್ಟು ನಮಗೆ
ಓಕೆ, ಸೊ ಪ್ರಾಮಾಣಿಕತೆ ಅಂತ ಬಂದಾಗ ಯಾವ್ಯಾವ ವಿಷಯದಲ್ಲಿ, ಅಂದ್ರೆ ಎಲ್ಲಾ ವಿಷಯದಲ್ಲಿ ಅಂತ ನಾವು ಹೇಳ್ತೀವಿ, ಆದ್ರೆ ಸುಮಾರು ಒಂದು ಬಹುತೇಕ ಸ್ನೇಹ ಸಂಬಂಧದಲ್ಲಿ ಅದನ್ನ ಮುಚ್ಚಿರುವಂಥದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ಸೊ ಅದು ಯಾವ ರೀತಿಯಲ್ಲಿ ನಮ್ಮ ಅಭಿಪ್ರಾಯ? ಈಗ ಪ್ರಾಮಾಣಿಕತೆ ಅಂತ ಹೇಳಿದಾಗ, ಸ್ನೇಹಿತರು ಅಂತ ಹೇಳಿದ ತಕ್ಷಣ ನಾವೆಲ್ಲನೂ ಹಂಚ್ಕೊಂಡ್ಬಿಡ್ತೀವಿ, ಅದು ಏನೇ ಇರಲಿ. ಸೊ ಸಮ್ ಸೀಕ್ರೆಟ್ಸ್ ವಿಲ್ ಬಿ ಮೇಂಟೈನ್ ಅಂತ ನಾನು ನಂಬಿಕೆಗೆ ಅರ್ಹರಾಗಿ ನಾವೆಲ್ಲರೂ ಹೇಳ್ತೇವೆ. ಓಕೆ, ಈಗ ನಮಗೆ ಮಾತನಾಡಿದ್ರೆ ನಂಬಿಕೆಗೆ ವಿಶ್ವಾಸ ಸರಿ, ಆವಾಗ ನಾವು ಆಬ್ವಿಯಸ್ಲಿ ನಾವು ಶೇರ್ ಮಾಡ್ತೀವಿ. ಓಕೆ, ಹಾಗೆ ಅವರು ನಾವು ಮಾಡ್ತೀವಿ. ಸರಿ, ನಾವು ಯಾರಿಗೆ ಹಾಗೆ ವಿಶ್ವಾಸಕ್ಕೆ ಅರ್ಹರಾಗಿ ಸ್ನೇಹಿತರು ಅಂದ್ರೆ ನಂಬಿಕೆಗೆ ಅದು ಅವರ ಪ್ರಾಮಾಣಿಕತೆಯಿಂದ ನಾವು ಎಲ್ಲವನ್ನೂ ಹೇಳ್ಕೊಳ್ಳೋದಕ್ಕೆ ಸಾಧ್ಯ. ಯಾಕಂದ್ರೆ ಅವರಿಗೆ ನಮ್ಮ ಭಾವನೆಗಳು, ನಮ್ಮ ಹಿನ್ನೆಲೆ, ಅಂದ್ರೆ ಅವರಿಗೆ ಜಾತಿ, ನಮ್ಮ ಆಧಾರ ಹಿನ್ನೆಲೆಗಳಿಂದ ಬಂದಾಗ ನಮ್ಮ ಪೂರ್ವ ಜೀವಿತ ಅಂದ್ರೆ ನಾವು 17 ವರ್ಷದ ಸ್ನೇಹ ಬಾಂಧವ್ಯ ತುಂಬಾ ಯಾವ್ದಿಲ್ಲ. ಒಂದು ವೇಳೆ ಅತಿ ಜನರಲ್ ಆಗಿ ಹೇಳ್ತಾರೆ, ಆರ್ಥಿಕ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿ, ಯಾವುದಾದ್ರು ಅನಾರೋಗ್ಯದ ಪರಿಸ್ಥಿತಿ, ಈ ತರ ವಿಚಾರಗಳು ಬಂದಾಗ ನಾವು ಅವರೊಟ್ಟಿಗೆ ಅಥವಾ ಯಾರೊಟ್ಟಿಗೆ ನಾವು ತುಂಬಾ ಆತ್ಮೀಯತೆಯಿಂದ ನಂಬಿಕೆಗೆ ಸಾಧಾರಣ ನಾವು ಅಂತ ಉದಾಹರಣೆ ನನ್ನ ಕಷ್ಟದವರಾಗಿ ನನ್ನ ಕಷ್ಟದವರಾಗಿ ನನ್ನ ಕಷ್ಟದ ಪರಿಸ್ಥಿತಿ ಅದು ನನ್ನ ರೈತರ ಜೀವಿತದ ಕಷ್ಟ. ಯಾವ ರೀತಿ ಕಷ್ಟ ಅವರು ಸಾಕು ಸಾಕು. ಆ ರೀತಿಯ ಕಷ್ಟದ ಪರಿಸ್ಥಿತಿ ನನಗೆ ಸಹಾಯಕರಾಗಿ, ಮಾರ್ಗದರ್ಶಕರಾಗಿ, ನೆರವಾಗಿ ಬರುವುದು ನನ್ನ ಸ್ನೇಹಿತ ಇದ್ದಾರೆ, ಕುಟುಂಬದವರು ಇದ್ದಾರೆ. ಆ ಸ್ನೇಹಿತರ ವರ್ಗದಲ್ಲಿ ಬರ್ತದೆ. ಸೊ ಈ ತರ ನಾವು ಪ್ರಾಮಾಣಿಕತೆ ಎಷ್ಟರ ಮಟ್ಟಿಗೆ ಅಂತಂದ್ರೆ, ನಾನು ಎಷ್ಟು ಪ್ರಾಮಾಣಿಕತೆ ನಾವು ಹೇಳ್ಕೊಡ್ತೀನಿ ಅಥವಾ ನಮಗೆ ಸಹಾಯದಿಂದಾಗಿದ್ದಾರೆ ಮತ್ತೆ ಸಹಾಯ ಮಾಡಿ ಅದು ಯಶಸ್ಸಿಗೆ ಬಂದಿದೆ. ಯಶಸ್ಸಿಗೆ ಕಾರಣ ಅಂದ್ರೆ ನನ್ನ ಕಷ್ಟದ ಪರಿಸ್ಥಿತಿಯನ್ನ ಬದಲು ಮಾಡಬಹುದು, ನನ್ನ ಕಷ್ಟದ ಪರಿಸ್ಥಿತಿಯನ್ನ ಹೊರಬಹುದು. ಅವ್ರದ್ದು ಇದು ಬುನಾದಿಯಿಂದ ತಿಂದು ಅವ್ರ ಪಿಲ್ಲರ್ ಆಗಿ ಪ್ರಾಮಾಣಿಕತೆ ಕೆಲಸ ಅದು ಹೇಗೆ? ಉದಾಹರಣೆಗೆ ನಾವು ನಿಮ್ಮನ್ನ ತಿಳ್ಕೊಂಡಷ್ಟು ಅಥವಾ ನನ್ನ ಸ್ನೇಹಿತರು ತಿಳ್ಕೊಂಡಷ್ಟು ಪ್ರತಿ ಸಾರಿ ನಾವು ಅವ್ರ ವಸ್ತು ವಿಚಾರಕ್ಕೆ ಹೋಗ್ಬೋದು. ನನಗೊಂದು ಲಿಮಿಟ್ಸ್ ಇದೆ. ನನಗೆ ಈ ಒಂದು ಪಾಯಿಂಟ್ ಬೇಕಾಗಿತ್ತು. ಒಂದು ಲಿಮಿಟ್ಸ್ ನಿಜವಾದ ಸ್ನೇಹ ಅಷ್ಟು ಮೆಚುರಿಟಿ ನಾನು ಎಲ್ಲಿ ಹೋಗ್ತನೋ ಅವ್ರ ಪ್ರಶ್ನೆ ಮಾಡ್ತೀನಿ, ಎಲ್ಲಿ ಹೋಗ್ತನೋ ಅವ್ರ ವಿಚಾರ ಮಾಡ್ತೀನಿ, ಎಲ್ಲಿ ಹೋಗ್ತನೋ ವಿಕೋಪ ಬರೋದನ್ನು ನೋಡ್ಬೋದು. ಪರಿಸ್ಥಿತಿ ಕೈಗೆ ಹೋಗ್ಬಾರ್ದು ಅಥವಾ ನನ್ನ ಮಾತುಗಳಿಂದ ಅದನ್ನ ಖುಷಿಗಿಂತ ಅವ್ರಿಗೆ ನೋವಾಗ್ಬಾರ್ದು. ನನ್ನ ಸ್ನೇಹಿತ ಇವತ್ತು ನೋ ಲಿಮಿಟೇಷನ್ಸ್. ಅದು ಸ್ನೇಹ ನಡೆಯುವಂತೆ ಸಂಬಂಧ ಅಂತಷ್ಟು ನಮ್ಮ ಪ್ರೀತಿ ಮಾಡ್ಲಿಕ್ಕೆ ಅವ್ರು ಜಾಸ್ತಿ ನಮಗೆ ಇಷ್ಟಪಡ್ತಾರೆ. ನಾವು ಯಾವ ನಮಗೆ ಅವರು ಆ ಕಡೆ ಲಿಮಿಟ್ಸ್ ಹಾಕೋದು ಆಯ್ತಾ. ಸ್ಪೆಷಲಿ ಪರ್ಸನಲ್ ಆಗಿರೋದು ನಾನು ಕೆಲವೊಂದು ವಿಚಾರಗಳನ್ನ ಅಥವಾ ಇನ್ನೊಂದು ಕೇಳ ಅವ್ರು ಕೆಲವೊಂದು ವಿಚಾರಗಳು ಅವ್ರು ಕನ್ನಡ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗುತ್ತೆ ಅಲ್ಲಿ ಪ್ರಾಮಾಣಿಕತೆ ಜಾಸ್ತಿ. ನಾನು ಯಾಕೆ ಈ ಪ್ರಾಮಾಣಿಕತೆ ಈ ಒಂದು ಪಾಯಿಂಟ್ ನನಗೆ ಬೇಕಿತ್ತು ಅಂತಂದ್ರೆ, ಈಗ ಸ್ನೇಹಿತರ ಸಂಬಂಧಗಳನ್ನ ನಾವು ಬೇರೆ ಕಡೆ ಹೊರಗಡೆ ನೋಡುವಾಗ ಜನರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಒಂಥರ ಟೇಕ್ ಫಾರ್ ಗ್ರಾಂಟೆಡ್ ಅಲ್ವಾ. ನಾನೀಗ ಇಷ್ಟು ಸಹಾಯ ಮಾಡಿದೆ, ನಾನು ನಿನಗೆ ಇಷ್ಟು ಇದ್ರಲ್ಲಿ ನಿಂತಿದ್ದೆ, ನಿನ್ ಜೊತೆಗಿದ್ದೆ, ಸೊ ನನಗೆ ರೈಟ್ಸ್ ಇದೆ ಅನ್ನುವಂತಹ ಒಂದು ಲೆವೆಲ್ ಅವ್ರು ಹೋಗ್ತಾರೆ. ಸೊ ಅದು ಹೋಗಬಾರ್ದು ಅನ್ನುವಂಥದ್ದೇ ಏನಂದ್ರೆ ಈ ರೀತಿಯಾದಂತಹ ಒಂದು ಆಲೋಚನೆಗಳನ್ನ ನಾವು ಕೊಡ್ಬೇಕು. ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನ ಅನೇಕ ವೀಕ್ಷಕರು ಕೇಳಿಸ್ಕೊಂತಾರೆ. ವೀಕ್ಷಕರೇ, ನೀವು ಇದನ್ನ ನೋಡ್ತಾ ಇದ್ದೀರಾ, ಕೇಳಿಸ್ಕೊಂತಾ ಇದ್ದೀರಾ. ಯಾಕಂದ್ರೆ ಸ್ನೇಹಿತರು ಅಂದಾಕ್ಷಣ ನನಗೆಲ್ಲ ರೈಟ್ಸ್ ಇದೆ ಅಂತ ನಂಬೆ ಅಲ್ಲ, ಖಂಡಿತ ಅಲ್ಲ. ಈಗಾಗಲೇ ಅಳಿಯಾಗಿ ಹೇಳಿದ್ರು, ನಮ್ಮ ಲಿಮಿಟ್ ಅಲ್ಲಿ ನಾವಿರ್ಬೇಕು. ಅಂದ್ರೆ ಈಗ ನನ್ನ ಜೊತೆಲಿರುವಂತಹ ಸ್ನೇಹಿತರಿಗೆ ನಾನು ಏನೇ ಕೇಳಿದ್ರು ಅವ್ರು ಏನೂ ತಿಳ್ಕೊಳ್ಳಲ್ಲ, ಅವ್ರು ಏನೂ ತಿಳ್ಕೊಳ್ಳಲ್ಲ ಅನ್ನುವಂತಹ ಆಲೋಚನೆ ಅಲ್ಲ. ಯಾಕೆಂದ್ರೆ ಮನಸ್ಥಿತಿಗಳು ಬೇರೆ ಬೇರೆ ಇರ್ತವೆ. ಹಾಗಾಗಿ ವೀಕ್ಷಕರೇ, ನಿಮ್ಮ ಸ್ನೇಹಿತರು, ನಿಮ್ಮ ಸ್ನೇಹದ ಸಂಬಂಧಗಳು ಯಾವ ರೀತಿಯಲ್ಲಿ ಮುರಿದಿರ್ಬೋದು. ಅನೇಕ ಸ್ನೇಹ ಸಂಬಂಧಗಳು ಮುರಿದೋಗಿದೆ. ಯಾಕೆ ಅಂತ ಈಗ ನೀವು ಆಲೋಚನೆ ಮಾಡ್ಬೇಕಾಗಿರುವಂತಹ ಒಂದು ಸಮಯ. ಹಾಗಾಗಿ
ನಿಮ್ಮ ಸ್ನೇಹಿತರ ಜೊತೆಗೆ ಒಂದು ಲಿಮಿಟ್ ಅಲ್ಲಿ ಇರುವಂತದ್ದು ಬಹಳ ಮುಖ್ಯವಾದಂತಹ ಒಂದು ಕಾರ್ಯ. ಹಾಗಾಗಿ ಅವಾಗ ಮಾತ್ರ ನಿಮ್ಮ ಸಂಬಂಧಗಳು ಅಂದ್ರೆ ಸ್ನೇಹ ಸಂಬಂಧ ಅನ್ನುವಂಥದ್ದು ಗಟ್ಟಿಯಾಗಿ ಕೊನೆಯವರೆಗೂ ಇರಲಿಕ್ಕೆ ಸಾಧ್ಯವಿದೆ. ಅದಕ್ಕೆ ನಾನು ಮುಂಚೆನೆ ಹೇಳಿದೆ, ಅಬ್ದುಲ್ ಕಲಾಂ ಅವರು ಹೇಳಿದ್ದು 100 ಜನ ನೀವು ಸ್ನೇಹಿತರನ್ನು ಮಾಡ್ಕೊಳ್ಬಹುದು. ಅದ್ಭುತ ಕಾರ್ಯ ಏನು ಅಂತಂದ್ರೆ ಕೊನೆಯವರೆಗೂ ಸಾಯುವವರೆಗೂ ಇರುವಂತಹ ವ್ಯಕ್ತಿನೇ ಸ್ನೇಹಿತ ಅಂತ ಹೇಳಿ. ಸೊ ಬಹಳ ಸುಂದರವಾದ ರೀತಿಯಲ್ಲಿ ನಿಮ್ಮ ಸ್ನೇಹ ಸಂಬಂಧವನ್ನ ಮತ್ತೆ ಆ ಒಂದು ಏನು ಎಕ್ಸ್ಪೀರಿಯನ್ಸ್ ಅನ್ನ ನೀವು ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ನೀವು ಎಂದಾದರೂ ನಿಮ್ಮ ಸ್ನೇಹಿತರೊಂದಿಗೆ ಅಂದ್ರೆ ಒಬ್ರಿಗೂ ಜಗಳ ಆಗಿಲ್ಲ? ಜಗಳ ಅಂದ್ರೆ ಆತರ ಸೀರಿಯಸ್ ಆಗಿ ಆತರ ನಾವು ಕೆಲವೊಂದ್ ಸಾರಿ ಅವ್ರನ್ನ ರೇಗಿಸೋದಕ್ಕೆ ನಾನು ಆತರ ಜಗಳ, ಅವ್ರು ನನ್ನ ರೇಗಿಸೋದಿಲ್ಲ, ಒಂದು ಹೆಲ್ದಿಯ. ಸರಿ, ಈಗ ಈ ಒಂದು ವಾದವಿವಾದಗಳ ಮಧ್ಯದಲ್ಲಿ ನೀವಿಬ್ಬರ ಸ್ನೇಹಿತರು, ಈಗ ನಿಮಗೂ ಬೇರೆ ಸ್ನೇಹಿತರಿದ್ದಾರೆ, ನಿಮ್ಗೂ ಬೇರೆ ಸ್ನೇಹಿತರಿರ್ತಾರೆ, ಅವರೆಲ್ಲರೂ ಆ ಜಾಗದಲ್ಲಿ ಇದ್ದಾಗ ನಿಮ್ಮ ಒಂದು ವಾದವಿವಾದಗಳ ಮಧ್ಯದಲ್ಲಿ ಅದನ್ನ ಅವರು ಮಿಸ್ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಆಲೋಚನೆಗಳನ್ನ ಪ್ರವೋಕ್ ಮಾಡೋದಾಗ್ಲಿ ಅಥವಾ ಬೇರೆ ಏನಾದರೂ ಸ್ಟೇಟ್ಮೆಂಟ್ಸ್ ಕೊಡೋದಾಗ್ಲಿ ಆಗಿರುವಂತಹ ಒಂದು ಸನ್ನಿವೇಶದಲ್ಲಿ ಅವಾಗ ನಿಮ್ಮ ಸಂಬಂಧ ಯಾವ ರೀತಿಯಲ್ಲಿ ಅದು ವ್ಯಕ್ತವಾಗಿದೆ? ಆಗಿದೆ. ಈಗ ಆಕ್ಸಿಡೆಂಟ್ ಆಗಿದೆ. ನಾವು ನಮ್ಮ ಮಾಸ್ಟರ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಓಕೆ, ಯಾವುದು ಎಕ್ಸ್ಪೀರಿಯನ್ಸ್ ಸರಿ. ಸ್ನೇಹ ಬಗ್ಗೆ ಅವ್ರ ಹೋಗಿ ಬಗ್ಗೆ ಅವ್ರು ನನ್ನ ಅವ್ರ ಬಗ್ಗೆ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದು ಗ್ಯಾಪ್ ಅದನ್ನ ಹಾಳು ಮಾಡುವಂಥ ವಿಷಯಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಆದ್ರೆ ಒಂದು ಒಳ್ಳೆಯ ವಿಷಯ ಅಂದ್ರೆ ಯಾರಾದ್ರೂ ನನ್ನ ಬಗ್ಗೆ ಹೋಗಿ ಅವ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ವೆರಿ ನೈಸ್. ನನಗೆ ಅವ್ರ ಬಗ್ಗೆ ಆಗೋದು ನನ್ನ ಬಗ್ಗೆ ನಾನು ಇಮಿಡಿಯೇಟ್ ಶೇರ್ ಮಾಡ್ತೀನಿ. ನನಗೆ ಅವ್ರು ಏನು ಅಂತ ಗೊತ್ತಿಲ್ಲ, ನಾವು ಏನು ಅಂತ ಅವ್ರು ಗೊತ್ತಿಲ್ಲ. ಸೊ ಆ ರೈಟ್ಸ್ ಇದೆ ನಿಮಗೆ ಕೇಳಿ ಅಂತ ಇದು ಹೇಳಿದ್ದೀನಿ. ಅವ್ರು ನನಗೆ ಹೇಳ್ತಾರೆ ಎಷ್ಟೊಂದು ಸಾರಿ ಈ ಥರ ವಿಷಯ ನೋಡಿದಾಗ ಈ ಥರ್ಡ್ ಪರ್ಸನ್ ಡೂ ಆ್ಯಂಡ್ ನಾವಷ್ಟು ನೆಕ್ಸ್ಟ್ ಟೈಮ್ ಅವ್ರನ್ನ ಯಾವುದೇ ಈ ಥರ ವಿಚಾರಣೆ ಮಾಡೋಕ್ಕೆ ಹೋಗ್ಬೋದು ಅಂತದ್ದು ಮಾಡಿ. ಸೊ ಇದನ್ನ ಹೇಗೆ ಬಗೆಹರಿಸಿದ್ರೆ, ಈಗ ಯಾರಾದ್ರೂ ಒಬ್ರು ನಮ್ಗೆ ಹೇಳ್ತಾರೆ, ಸೊ ಅವರಿಗೆ ಯಾವ ರೀತಿಯಾದಂತ ಒಂದು ಉತ್ತರವನ್ನು ನಿಮ್ಮಿಂದ ಹೋದಂತ ಉತ್ತರ ಅಂದ್ರೆ ಜನರಲ್ ಆಗಿ, ಯಾಕಂದ್ರೆ ವೀಕ್ಷಕರಿಗೆ ಕೂಡ ಇದು ಮೆಸೇಜ್ ತಲುಪಬೇಕು. ಫಸ್ಟ್ ಅದು ಬರೋಕ್ಕಿಂತ ಮುಂಚೆ ಅವ್ರು ಯಾರು ನಮ್ಗೆ ಸರಿ, ನಾ ಯಾರು ಅವ್ರು ಸರಿ. ಹಾಗಾಗಿ ನಾವು ಇಟ್ಕೊಂಡಿರೋ ವಿಷಯ ಸಾಧ್ಯ ಯಾಕಂದ್ರೆ ನಾನು ಅವ್ರು ನಂಬಿದ್ದೆ, ಅವ್ರು ನನ್ನ ನಂಬಿದ್ರು. ನಾನು ಎಷ್ಟು ಪ್ರಾಮಾಣಿಕತೆ ಇದ್ದೀನಿ ಅಂತ ಅವ್ರಿಗೂ ಗೊತ್ತು, ಅವ್ರು ಎಷ್ಟು ಪ್ರಾಮಾಣಿಕತೆ. ಮೊದಲು ಇದಕ್ಕೆ ವಿಚಾರ ಇಬ್ರು ನಾವು ಫೋನ್ ನೋಡ್ತಾ ಹೇಳಿದೆ ಎಲ್ಲ ಮನಸ್ಸನ್ನು ನಾವು ಮಾತಾಡಿದಾಗ ಮೇಲಾಗಿ ನಾವು ಮುಖ್ಯವಾಗಿ ಇದು ಮಾಡಬೇಕಾಗುತ್ತೆ. ನಾವು ಹಾಗೆ ಮಾತಾಡಲ್ಲ, ಅವ್ರು ಹಾಗೆ ಮಾತಾಡಲ್ಲ. ನಾವೇನೋ ತಮಾಷೆ ಮಾತಾಡೋದಿಲ್ಲ, ಅವ್ರು ಅಡ್ವರ್ಟೈಸ್ ತಗೊಂಡು ನಮ್ಮನ್ನ ಏನಾದ್ರು ನಮ್ಮ ರಿಲೇಷನ್ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ನಾವೇನ್ ಮಾಡಿ ನಾವು ಮಾಡಿದ್ರು ಆಮೇಲೆ ಅವ್ರು ಯಾವ ತರ ಮಾಡ್ತಾರೆ ಅಂತ ನಾವು ಮಾಸ್ಟರ್ ಚರ್ಚೆ ಮಾತಾಡಿದ್ವಿ, ಚರ್ಚೆ ಮಾಡಿದ್ವಿ, ಅದು ನಿರ್ಧಾರ ತೀರ್ಮಾನ ಮಾಡಿ ನಾವು ಆಮೇಲೆ ಎಂತವನ್ನ ಎಲ್ಲಿಡ್ಬೇಕು. ಸೊ ಈಗ ವೀಕ್ಷಕರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೆ, ಈ ರೀತಿಯಾದಂತಹ ಒಂದು ಸಂದರ್ಭಗಳು ಉದ್ಭವವಾಗುವಾಗ ಏನ್ ಮಾಡಿ? ಈಗ ವೀಕ್ಷಕರಿಗೆ ಹೇಳ್ಬೇಕು ಅಂತಂದ್ರೆ ನಾನು ನನ್ನ ಅಭಿಪ್ರಾಯ ಅವರ ಅಭಿಪ್ರಾಯ ಕೇಳಿ, ನೀವು ನಿಮ್ಮ ಸ್ನೇಹ ಬಾಂಧವ್ಯದ ನಡುವೆ ಏನಾದರೂ ಸಮಸ್ಯೆಗಳು ಅಥವಾ ತಾರತಮ್ಯಗಳು, ಭೇದ ಭಾವಗಳು ಅಥವಾ ನಿಮ್ಮ ಸಂಬಂಧಗಳನ್ನು ಒಡಕು ಮಾಡಿ ಬೇರ್ಪಡಿಸಬೇಕು ಅಂತ ಬಂದಾಗ ಮೊದಲು ನೀವು ನಿಮ್ಮ ಸ್ನೇಹಿತರನ್ನ ನಂಬ್ರಿ. ನಿಮ್ಮ ಸ್ನೇಹಿತರನ್ನ ಯಾರಾದ್ರೂ ಹೋಗೋದು ನಿಮ್ಮ ನಂಬಿಕೆಗೆ ವಿಶ್ವಾಸಕ್ಕೆ ಅರ್ಹರಾಗಿರುವಂತವ್ರನ್ನ ನಂಬ್ರಿ. ಯಾಕಂದ್ರೆ ನಾನು ಅವ್ರನ್ನ ನಂಬ್ತೀನಿ, ಅವ್ರು ನನ್ನ ನಂಬ್ತಾರೆ. ಹಾಗಾಗಿ ನಂಬಿಕೆ ಬಹಳ ಮುಖ್ಯವಾದದ್ದು. ನಂಬಿಕೆ, ಪ್ರಾಮಾಣಿಕತೆ ಅದು ಸಹ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ನನಗೆ ಗೊತ್ತು ನನ್ನ ಸ್ನೇಹಿತ ಹಾಗೆ ಮಾಡಲ್ಲ, ಹಾಗೆ ಅವರಿಗೆ ಗೊತ್ತು ನಾನು ಹಾಗೆ ಮಾಡಲ್ಲ. ನೀವು ಆ ತರ ಏನಾದ್ರು ಯಾರಾದ್ರೂ ಮೂರನೇ ವ್ಯಕ್ತಿ ಏನಾದ್ರು ನಿಮ್ಮ ಮಧ್ಯದಲ್ಲಿ ಇಂತಹ ಸಂಬಂಧ ಒಡಿಬೇಕು ಅಂತ ಸಮಸ್ಯೆಗಳನ್ನು ತಂದಾಕುವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಸ್ನೇಹಿತರೊಟ್ಟಿಗೆ ಅಥವಾ ನಿಮ್ಮ ಸ್ನೇಹಿತರೊಟ್ಟಿಗೆ ಮಾತನಾಡಿ, ತೆರೆದ ಹೃದಯದಿಂದ ತೆರೆದ ಮನಸ್ಸಿನಿಂದ ಮಾತನಾಡಿ ಸಮಸ್ಯೆಗಳು ಏನೇನಿದ್ರು ಅಥವಾ ಆ ಪರಿಸ್ಥಿತಿಗೆ ಕಾರಣವಾಗಿರುವಂತಹ ಸಂಗತಿಗಳೇನಿದ್ರು ಅದನ್ನ ಬಗೆಹರಿಸಿಕೊಂಡು ಅದನ್ನ ಸರಿಪಡಿಸಿಕೊಂಡು ನಿಮ್ಮ ಸ್ನೇಹವನ್ನ ಅಥವಾ ಬಾಂಧವ್ಯವನ್ನ ಇನ್ನಷ್ಟು ಭದ್ರಪಡಿಸಿಕೊಳ್ಳಿ, ಇನ್ನಷ್ಟು ನೀವು ಮೆರುಗು ತರ್ತೀರಿ. ಇದು ನನ್ನ ಅಲ್ಲ. ಈಗ ಸ್ನೇಹ ಸಂಬಂಧ ಅಂತ ಹೇಳಿದಾಗ ಮೂರನೇ ವ್ಯಕ್ತಿ ಬಂದೇ ಬರ್ತಾರೆ.
ನಾವು ಅವ್ರನ್ನ ಅವಾಯ್ಡ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಆ ಮೂರನೇ ವ್ಯಕ್ತಿ ಬಂದಾಗ ನೀವು ಅದನ್ನ ಹೇಗೆ ನಿಭಾಯಿಸ್ತೀರಾ ಅನ್ನೋದು ಆ ಸ್ನೇಹಕ್ಕೆ ಸವಾಲು. ಎಷ್ಟೊಂದು ಸಾರಿ ಎಷ್ಟೊಂದು ಇನ್ಸಿಡೆಂಟ್ ನೋಡಿದ್ದೀವಿ, ಮೂರನೇ ವ್ಯಕ್ತಿಯಿಂದ ಅಥವಾ ಇನ್ಯಾವ ವ್ಯಕ್ತಿಯಿಂದ ಆ ಸ್ನೇಹ ಸಂಬಂಧ ಹಾಳಾಗುತ್ತೆ. ಎಷ್ಟೊಂದು ಸ್ನೇಹಿತರು 5 ವರ್ಷ ಮಾತಾಡಿಲ್ಲ, 10 ವರ್ಷ ಮಾತಾಡಿಲ್ಲ, ಹಾಗೆ ಯಾವತ್ತೋ ಒಂದು ದಿವಸ ಸಿಕ್ಕಾಗ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ರು, ಏನೋ ಒಂದು ಇನ್ಸಿಡೆಂಟ್ ಆಯಿತು, ನಾನು ಮಾತಾಡೋಕ್ಕಾಗಲ್ಲ. ಸೊ ನೀವು ಅದನ್ನ ಬಹಳ ಸೂಕ್ಷ್ಮ ದೃಷ್ಟಿಯಿಂದ ನೀವು ನೋಡಿದ್ರೆ ಅಲ್ಲಿ ನಿಮ್ಮದು ತಪ್ಪಿರೋದಿಲ್ಲ, ಅವನು ತಪ್ಪಿರೋದಿಲ್ಲ, ಯಾರೋ ಮೂರನೇ ವ್ಯಕ್ತಿಯ ಕೈವಾಡದಿಂದ ಈ ತರ ಆಗುತ್ತೆ. ಸೊ ಹಾಗಾಗಿ ಮೂರನೇ ವ್ಯಕ್ತಿ ಇದ್ದೇ ಇರ್ತಾರೆ. ಇದು ಯಾವುದೇ ಫ್ರೆಂಡ್ಶಿಪ್ ತಗೊಳ್ಳಿ, ಯಾವುದೇ ರಿಲೇಶನ್ಶಿಪ್ ತಗೊಳ್ಳಿ, ಥರ್ಡ್ ಪರ್ಸನ್ ಬಂದೇ ಬರ್ತದೆ. ಸೊ ಅವರನ್ನ ಹೇಗೆ ನಿಭಾಯಿಸ್ಬೇಕು? ಒಂದ್ ವೇಳೆ ಅವರಿಂದ ನಿಮ್ಮ ಹತ್ರ ಬಂದು ಹೇಳುವಾಗ ನೀವು ಅವ್ರನ್ನ ಅಲ್ಲೇ ಸಪ್ರೆಸ್ ಮಾಡ್ತೀವಿ. ನೀವು ಹೇಳ್ತಿರುವಂತ ನನ್ನ ಫ್ರೆಂಡ್ ಏನು ನಮ್ಗೆ ಗೊತ್ತಿದೆ ಅಂತ ಹೇಳ್ತಾರಪ್ಪ, ನಾನು ಕನ್ಸಿಡರ್ ಮಾಡ್ತೀವಿ, ನಾನು ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡ್ತೀನಿ, ಇದನ್ನ ಸಾರ್ಟ್ ಔಟ್ ಮಾಡ್ಕೊಳ್ತೀನಿ, ಅವ್ರಿಗೆ ಸಪ್ರೆಸ್ ಮಾಡ್ತಾರೆ, ಅವ್ರು ಮತ್ತೆ ಕಂಟಿನ್ಯೂ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಈ ಸ್ನೇಹ ಸಂಬಂಧ ಕುಟುಂಬ ಇರುವಂಥದ್ದೇ ಸ್ನೇಹ ಸಂಬಂಧ, ಅದು ಬಹಳ ಪ್ರಾಮುಖ್ಯವಾದ ಸಂಬಂಧ. ಅದನ್ನು ಕಾಪಾಡಿಕೊಳ್ಬೇಕು. ಯಾಕಂದ್ರೆ ಆ ಸ್ನೇಹ ಅನ್ನುವಂಥದ್ದಕ್ಕೆ ಅಷ್ಟು ವೇಟೇಜ್ ಇದೆ. ಎಲ್ಲ ಸಂಬಂಧಗಳಿಗಿಂತ ಸ್ನೇಹ ಸಂಬಂಧ ಬಹಳ ಪ್ರಾಮುಖ್ಯ ಅಂತ ಹಲವು ಸನ್ನಿವೇಶಗಳಲ್ಲಿ ನಾವು ಕಂಡುಕೊಂಡಿದ್ದೀವಿ. ಹಾಗಾಗಿ ನೀವು ಸ್ನೇಹಿತರಾಗ ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಒಂದು ವೇಳೆ ತೊಂದರೆ ಆಗಿದ್ರೆ, ಮಾತು ಬಿಟ್ಟಿದ್ರೆ, ಮುನ್ಸ್ ಮಾಡ್ಕೊಂಡಿದ್ರೆ, ಯಾರಾದ್ರೂ ಹರ್ಟ್ ಮಾಡಿದ್ರೆ ದಯಮಾಡಿ ಅವ್ರ ಹೊತ್ತಿಗೆ ಮಾತಾಡಿ ಪರಿಸ್ಥಿತಿನ ಬದಲಾವಣೆ ಮಾಡ್ತಿದ್ರಿ, ನಿಮ್ಮ ಸಂಬಂಧ ಈಗ ಸೂಕ್ಷ್ಮವಾಗಿ ನೀವು ಹೇಳಿದ್ರಿ. ಯಾಕೆಂದ್ರೆ ಈ ಸ್ನೇಹ ಅನ್ನುವುದು ಬಹಳ ಪವಿತ್ರವಾದ ಹೇಳ್ಬೋದು. ಯಾಕೆಂದ್ರೆ ಈಗ ಅಲ್ಲೇ ನೀವು ಹೇಳಿದ್ರೆ ಫ್ಯಾಮಿಲಿ, ಕುಟುಂಬ ಅಂದ ನಂತರನೇ ಅದು ಸ್ನೇಹ ಅನ್ನೋದು ಆ ಸಂಬಂಧ. ಹಾಗಾಗಿ ಈ ಸ್ನೇಹ ಇನ್ನೊಂದು ಪ್ರಶ್ನೆ ನಿಮಗೆ, ನೀವಿಬ್ರು ಕುಟುಂಬಸ್ಥರೇ ಅಲ್ಲ, ಸೊ ಮಕ್ಕಳಿದ್ದಾರೆ. ಈ ಕುಟುಂಬದಲ್ಲಿ ನಿಮ್ಮ ಸ್ನೇಹದ ಮಧ್ಯದಲ್ಲಿ ಕುಟುಂಬದಿಂದ ಯಾರಾದರೂ ನಿಮ್ಮನ್ನ ಏನಾದರೂ ಏನಂದ್ರೆ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಏನಾದರೂ ಮಾತುಗಳು ಬಂದಿದ್ದ ಕುಟುಂಬದಲ್ಲಿ? ಈಗ ಏಕೆಂದ್ರೆ ಒಂದು ಡೈರೆಕ್ಟ್ ಆಗಿ ನಾನು ಕೇಳಿದ್ವಿ, ಹೆಣ್ಣು ಅಂತ ಹೇಳಿದ ತಕ್ಷಣವೇ ಆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಅವ್ರಿಗೆ ಡೌಟ್ಸ್ ಬರುವಂಥದ್ದು ಸಹಜ. ಈಗ ನೀವು ಯಾರ ಹತ್ರನಾದ್ರೆ ಮಾತಾಡಿ, ಈಗ ನೀವು ಏನೇ ಮಾತಾಡಿದ್ರು ಆ ಮನೆಯಲ್ಲಿರುವಂತಹ ನಿಮ್ಮ ಹೆಂಡತಿಗಾಗಿರ್ಬೋದು ಆ ವಿಷಯಗಳನ್ನ ಹೇಳಬೇಕು ಅನ್ನುವಂಥದ್ದು ಆ ಒಂದು ಆಲೋಚನೆ ಇರುತ್ತೆ. ಸೊ ಈ ಸ್ನೇಹದ ಸಂಬಂಧದಲ್ಲಿ ನಿಮ್ಮ ಒಂದು ಮಾತುಗಳನ್ನ ಯಾವ ರೀತಿಯಲ್ಲಿ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ? 17 years of relationship. ನಾವು ಮದುವೆ ಆಗಿ 7 years ಆಗಿ 5 years. ದೇವರ ಆಶೀರ್ವಾದ ಏನಿದೆ, ನಮಗೆ ಸಿಕ್ಕಿರುವಂತ ಹೆಂಡತಿ ಕೂಡ ಅಷ್ಟು ನಮಗೆ ಸಪೋರ್ಟ್. ನಾವಿಗೂ ನಾನು ಅವ್ರಿಗೆ ಫೋನ್ ಮಾಡಿ ಅಷ್ಟು ಅವ್ರಿಗೂ ಪ್ರೈಸ್ ಅವ್ರಿಗೆ. ಮತ್ತೆ ಇನ್ನೊಂದು ನಾವಿಬ್ರು ಎಲ್ಲ ಸ್ನೇಹಿತರು ಆಬ್ವಿಯಸ್ಲಿ ಇಷ್ಟೊಂದು ಶೇರ್ ಮಾಡಬೇಕು. ಎಲ್ಲೋ ಒಂದು ಕಡೆ ನನ್ನ ಸ್ನೇಹಿತರಿರುವಂತ ವಿಚಾರ ನಿಮ್ಮ ಮೇಲೆ ವಿಶ್ವಾಸ ಇದ್ದು ಹೇಳಿದರೆ ಕಾಪಾಡ್ಕೊಳ್ಳಿ. ಎಲ್ಲತೀರಾದ್ರೂ ಕೂಡ ಅದನ್ನ ಕಾಪಾಡ್ಕೊಳ್ಳಿ. ಯಾಕಂದ್ರೆ ನಾನು ಅವ್ರಿಗೆ ಮಾತು ಆ ವಿಚಾರಗಳನ್ನ ಕಾಪಾಡ್ಕೊಳ್ಳಿ, ಅಥವಾ ನಾನು ಹೇಳಿರೋ ವಿಚಾರಗಳನ್ನ ಅವ್ರು ಅಂದೇ ಸಾಕು. ನೀವು ಹೇಳಿದ್ರೆ ಏನು ತೊಂದರೆ ಇಲ್ಲ, ಶೇರ್ ಮಾಡುವಂತ ಅವ್ರ ಕಡೆ ನನ್ನ ಕಡೆ ಎಷ್ಟೊಂದು ಸಾರಿ ಹೆಂಡತಿರು ಕೂಡ ನಾವಿಬ್ಬರು ಸ್ನೇಹ ಇಲ್ಲದೆ ನಾವು ಬೆಂಗಳೂರು ಹೋಗ್ತಾ ಇದ್ದೆ, ಯಾರು ಹೋಗಿ ಮನೆ ತೊಂದರೆ ಹೋಗಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ. ನಾನು ಯಾಕೆ ಪ್ರಶ್ನೆ ಅಂತ ಕೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಸ್ನೇಹಿತರು ಸಂಬಂಧ ಏನಂತಂದ್ರೆ, ಈಗ ನಾನು ಮುಂಚೆನೆ ಹೇಳಿದೆ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಓದಿ ಸೊ ಒಂದು ಜಾಗಕ್ಕೆ ಬಂತು ಆ ಒಂದು ಸಂಬಂಧದಲ್ಲಿ ನಾವಿರ್ತೀವಿ. ಆ ಸಂಬಂಧವನ್ನ ಕಾಪಾಡಿಕೊಳ್ಳುವಂಥದ್ದು ಇಬ್ಬರಿಗೂ ಒಂದು ಧರ್ಮ ಅಂತ ನಾನು ಹೇಳ್ತೀನಿ. ಹಾಗಾಗಿ ಈ ಪ್ರಪಂಚದಲ್ಲಿ ಸ್ನೇಹ ಅನ್ನುವಂಥದ್ದನ್ನ ಮಿಸ್ಯೂಸ್ ಮಾಡುವಂತ ಜನಸು ಸೊ ಅಂಥವರಿಗೆ ನೀವೇನು ಹೇಳಲಿಕ್ಕೆ ಇಷ್ಟ? ಹಾಗೆ ಮಾಡಬೇಡಿ. ಸ್ನೇಹ ಬಾಂಧವ್ಯನ ಮಿಸ್ಯೂಸ್ ಮಾಡಬೇಡಿ, ಅಡ್ವಾಂಟೇಜ್ ತಗೊಳ್ಳಿ, ಬ್ರ್ಯಾಂಡೆಡ್ ತಗೊಳ್ಳಿ. ಬಿಕಾಸ್ ಅದು ಬಹಳ ಪರಿಶುದ್ಧವಾದದ್ದು, ಬಹಳ ಒಳ್ಳೆಯದು, ಮತ್ತು
ಆ ಅಂತಹ ಕೆಟ್ಟ ಕೆಲಸ ಮಾಡುವಂಥದ್ದು ಅದು ದ್ರೋಹ, ನಂಬಿಕೆ ದ್ರೋಹ, ಸ್ನೇಹಿತರಿಗೆ ಅಥವಾ ಸ್ನೇಹಿತರಿಗೆ ದ್ರೋಹ, ಮತ್ತು ನಾವು ನಂಬಿರುವಂಥವರಿಗೆ, ನಮ್ಮ ಮೇಲೆ ವಿಶ್ವಾಸ ಇಟ್ಟವರಿಗೆ ನಾವು ಮಾಡುವಂಥ ದ್ರೋಹದ ಕೆಲಸ. ಹಾಗಾಗಿ ಅಂತ ಕೆಲಸ ಅದೇ ಅದನ್ನ ಮಾಡಬೇಡಿ. ಯಾಕೆ ಗೊತ್ತಾ, ಒಂದ್ಸಲ ನಾವು ಯಾವಾಗ ಈ ತರ ನೆಗೆಟಿವ್ ಶೇಡ್ ಅಲ್ಲಿ ನಾವು ಪ್ರೊಜೆಕ್ಟ್ ಮಾಡ್ತೀವಿ, ಅದು ಕಲೆ ಹಾಕಿ ಉಳ್ಕೋಬಹುದು. ಆ ರಿಲೇಶನ್ಶಿಪ್ ಅಲ್ಲಿ ಯಾವತ್ತೋ ಒಂದು ಎಷ್ಟೇ ಕ್ಲೋಸ್ ಆಗಿರ್ಲಿಲ್ಲ, ಆ ಒಂದು ದಿನ, ಆ ಒಂದು ಮಾತು, ಆ ಒಂದು ನಿರ್ಧಾರ, ಆ ಒಂದು ಸ್ಟೇಟ್ಮೆಂಟ್ ಹರ್ಟ್ ಮಾಡ್ತಾ ಇರ್ತದೆ. ಸೊ ಹಾಗಾಗಿ ಆ ತರ ವಿಷಯಗಳಲ್ಲಿ ಆದಷ್ಟು ನಿಮ್ಮನ್ನು ನೀವು ಅವಾಯ್ಡ್ ಮಾಡ್ಕೊಂಡು. ಎಷ್ಟೊಂದು ಸಾರಿ ಮೋಸ ಆಗಿ, ಸ್ನೇಹದಲ್ಲಿ ಮೋಸ ಆಗಿದೆ, ಸ್ನೇಹದ ಸಂಬಂಧಗಳಲ್ಲಿ ಸ್ವಾರ್ಥತೆ ಬಂದು ಅದನ್ನು ತಡೆಗಿ. ದಯಮಾಡಿ ಆ ತರ ಎಲ್ಲ ವಿಚಾರಗಳನ್ನ ನೀವು ಮಾಡಬೇಡಿ. ಯಾಕಂದ್ರೆ ಆ ತರ ಮುಖವಾಡ ಹಾಕಿರುವಂತ ಸಂಬಂಧ ಉಳಿಯೋದು, ಸ್ನೇಹದಲ್ಲಿ ಮುಖವಾಡ ಹಾಕುವಂತ ಸಂಬಂಧ ಉಳಿಯೋದಿಲ್ಲ, ಸುಳ್ಳು ಹೇಳುವಂತ ಸಂಬಂಧ ಉಳಿಯೋದಿಲ್ಲ, ಅಥವಾ ಸ್ವಾರ್ಥಕ್ಕೆ ಮಾಡುವಂತ ಯಾವುದೇ ಸಂಬಂಧ ಉಳಿಯೋದಿಲ್ಲ. ಒಂದಲ್ಲ ಒಂದು ದಿವಸ ನಮ್ದು ನಿಜವಾದಂತ ಬಣ್ಣ ಗೊತ್ತಾಗುತ್ತೆ, ಆ ಸ್ನೇಹ ಅಲ್ಲಿ ಉಳಿಯುತ್ತೆ. ವೀಕ್ಷಕರೇ, ಇಲ್ಲಿವರೆಗೂ ನೀವು ಈ ಒಂದು ಸ್ನೇಹ ಸಂಬಂಧ ಅಂದ್ರೆ ಫ್ರೆಂಡ್ಶಿಪ್ ಅನ್ನುವಂತಹ ವಿಚಾರಗಳನ್ನ ನೀವು ಕೇಳಿಸ್ಕೊಂಡ್ರಿ. ಇವರಿಬ್ಬರ ಒಂದು ಸ್ನೇಹ ಯಾವ ರೀತಿಯಲ್ಲಿತ್ತು, ಯಾವ ರೀತಿಯಲ್ಲಿ ಅವರ ಒಂದು ಸ್ನೇಹದ ಸಂಬಂಧವನ್ನ ಉಳಿಸ್ಕೊಂಡಿದ್ದಾರೆ, ಅದನ್ನ ಯಾವ ರೀತಿಯಲ್ಲಿ ನಿಭಾಯಿಸಬೇಕು. ನಿಸ್ವಾರ್ಥವಾದಂತಹ ಒಂದು ಸಂಬಂಧ ಅಂದ್ರೆ ಅದರಲ್ಲಿ ಸ್ವಾರ್ಥತೆ ಅನ್ನುವಂಥದ್ದು ಬೇಡವೇ ಬೇಡ. ಅಂದ್ರೆ ನೀನು ನನಗೆ ಫ್ರೆಂಡ್ಶಿಪ್ ಅನ್ನ ತೋರಿಸಿದ್ರೆ, ಪ್ರೀತಿ ಮಾಡಿದ್ರೆ, ನನಗೆ ಕೊಟ್ರೆ ಮಾತ್ರ ನಿನ್ನ ಹತ್ರ ಮಾತಾಡ್ತೀನಿ, ಇಲ್ಲದಿದ್ರೆ ನನಗೇನು ಉಪಯೋಗ ಇಲ್ಲ ಅನ್ನುವಂತ ಒಂದು ಆಲೋಚನೆ ಇಟ್ಕೊಳ್ಳೋದಾದ್ರೆ ಅದರಲ್ಲಿ ಸ್ನೇಹ ಅನ್ನುವಂತ ಒಂದು ವಿಚಾರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಫ್ರೆಂಡ್ಶಿಪ್ ಡೇ ಅನ್ನುವಂತಹ ವಿಚಾರವನ್ನ ಬಹಳ ಉತ್ತಮ ರೀತಿಯಲ್ಲಿ ಅವರ ಒಂದು ಎಕ್ಸ್ಪೀರಿಯನ್ಸ್, ಅವರು 17 ವರ್ಷದ ಒಂದು ಸ್ನೇಹ ಸಂಬಂಧದ ಬಗ್ಗೆ ಅದ್ಭುತಕರವಾದ ರೀತಿಯಲ್ಲಿ ಮಾತಾಡಿದ್ದಾರೆ ಮ್ಯಾಥ್ಯೂ ರೆನಾಲ್ಡ್ ಹಾಗೂ ಮಾನಸ್ ಸುರೇಶ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಮಾತನಾಡಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ನಮ್ಗೆ ಕರೆ ಮಾಡಬಹುದು. ಯಾಕಂದ್ರೆ ಈ ಒಂದು ಸ್ನೇಹ ಸಂಬಂಧದ ಬಗ್ಗೆ ನಾವು ಅನೇಕ ಮಾತುಗಳನ್ನ ನಾವು ಮಾತಾಡ್ತಾ ಹೋಗೋದಕ್ಕೆ ಸಮಯ ಸಾಲದು. ಈ ಒಂದು ನಮಗೆ ಕೊಟ್ಟಿರುವಂತಹ ಸಮಯದಲ್ಲಿ ನಾವು ಕೆಲವು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೇವೆ. ನಿಮಗೇನಾದ್ರೂ ಪ್ರಶ್ನೆಗಳಿದ್ರೆ ನಮಗೆ ಕಾಲ್ ಮಾಡಬಹುದು. ನಮಗೆ ಕಾಲ್ ಮಾಡುವಂತ ಒಂದು ನಂಬರ್ ಅನ್ನ ನೀವು ಬರ್ತಿಟ್ಕೊಳ್ರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಿಮ್ಮ ಸ್ನೇಹ ಸಂಬಂಧವನ್ನ ಉಳಿಸ್ಕೊಳ್ರಿ. ಮತ್ತೆ ಅದು ನಿಸ್ವಾರ್ಥವಾಗಿರ್ಬೇಕು, ಪ್ರಾಮಾಣಿಕತೆಯಲ್ಲಿ ಇರಬೇಕು, ಮತ್ತೆ ಪ್ರೀತಿಯನ್ನ ಅದನ್ನ ಆ ಒಂದು ಬಂಧನದಲ್ಲಿ ಇಟ್ಕೊಳ್ಳಿ. ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ. ನಂಬಿಕೆ ಇಲ್ಲದೆ ಹೋದ್ರೆ ಯಾವ ಸಂಬಂಧವೂ ಕೂಡ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅಯ್ಯನವರು ಹೇಳಿದ ಹಾಗೆ ಕುಟುಂಬದ ನಂತರವೇ ಸ್ನೇಹ ಸಂಬಂಧ. ಕುಟುಂಬ ಯಾವ ರೀತಿಯಲ್ಲಿ ಅದು ಕಟ್ಟಲ್ಪಟ್ಟಿರ್ತದೋ, ಒಟ್ಟಾಗಿ ಇರ್ತಿರೋ, ಅದೇ ರೀತಿಯಲ್ಲಿ ಸ್ನೇಹ ಕೂಡ, ಆ ಸಂಬಂಧವನ್ನ ಉಳಿಸಿಕೊಳ್ಳುವುದು ನಿಮ್ಮ ಕೈನಲ್ಲಿದೆ. ಹಾಗಾಗಿ ಸ್ನೇಹ, ನಿಮ್ಮ ಸ್ನೇಹಿತರೊಟ್ಟಿಗೆ ನೀವು ಪ್ರೀತಿ, ಅನ್ಯೋನ್ಯತೆಯಲ್ಲಿ, ನಂಬಿಕೆಯಲ್ಲಿ, ಪ್ರಾಮಾಣಿಕತೆಯಲ್ಲಿ ಮುಂದೆ ಹೋಗೋದಾದ್ರೆ ಕೊನೆವರೆಗೂ ಸ್ನೇಹ ಆ ಸಂಬಂಧ ಉಳಿಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಕಾರ್ಯಕ್ರಮ ನಿಮಗೆ ಅನೇಕ ಮಾಹಿತಿ ನಾವು ಕೊಟ್ಟಿದ್ದೀವಿ ಅಂತ ನಾವು ನಂಬ್ತೀವಿ. ಮುಂದಿನ ವಾರ ಮತ್ತೊಂದು ಹೊಸ ಕಾರ್ಯಕ್ರಮದೊಂದಿಗೆ ನಮ್ಮನ್ನ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.